Hello students, you will be having the next concept called as event budget. So what is this event budget and what is the importance of event budget and what are the things you are going to include under budget? That is what we are going to discuss under event budget. First of all, we shall know what is budget. So simple ಆಗಿ ಹೇಳಬೇಕು ಅಂದರೆ budget is a statement. So ಆ ಸ್ಟೇಟ್ಮೆಂಟಲ್ಲಿ ಏನಿರುತ್ತೆ ಅಂತಂದರೆ the cost and the revenues to be considered when you are going to do something. When you are going to conduct some events, we call it as ಬಡ್ಜೆಟ್, ಈವೆಂಟ್ ಬಡ್ಜೆಟ್ ಅಂತ ಕರಿಬೋದು. ಸೊ ಎಸ್ಟಿಮೇಟ್ ಕಾಸ್ಟ್ ಎಷ್ಟಾಗುತ್ತೆ, ರೆವೆನ್ಯೂಸ್ ಎಲ್ಲಿಂದ ಬರುತ್ತೆ ನಮಗೆ, ಮತ್ತು ರಿಸೋರ್ಸಸ್ ಯಾವ್ದ್ಯಾವುದು, ಯಾವ ರಿಸೋರ್ಸಸ್ಸಿಂದ ನಾವು ಫಂಡ್ಸ್ನ ರೇಸ್ ಮಾಡಬಹುದು. ಸೊ ಇದೆಲ್ಲ ಬಂದುಬಿಟ್ಟು ಬಡ್ಜೆಟಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ವಿಲ್ ಗೋ ವಿತ್ ಅ ಫಾರ್ಮಲ್ ಮೀನಿಂಗ್. ಇಟ್ ಈಸ್ ಅನ್ ಎಸ್ಟಿಮೇಟ್ ಆಫ್ ಕಾಸ್ಟ್, ರೆವೆನ್ಯೂಸ್ ಆ್ಯಂಡ್ ರಿಸೋರ್ಸಸ್ ಓವರ್ ಅ ಸ್ಪೆಷಲೈಸ್ಡ್ ಪೀರಿಯಡ್ ರಿಫ್ಲೆಕ್ಟಿಂಗ್ ಅ ರೀಡಿಂಗ್ ಆಫ್ ಫ್ಯೂಚರ್ ಫಿನಾನ್ಷಿಯಲ್ ಕಂಡೀಷನ್ಸ್ ಆ್ಯಂಡ್ ಗೋಲ್ಸ್ ಆಫ್ ಅ ಪರ್ಟಿಕ್ಯುಲರ್ ಈವೆಂಟ್. ಸೊ ಈ ಬಜೆಟಲ್ಲಿ ಏನು ರಿಫ್ಲೆಕ್ಟ್ ಆಗುತ್ತೆ ಅಂದರೆ ಫ್ಯೂಚರ್ ಫಿನಾನ್ಷಿಯಲ್ ಕಂಡೀಷನ್ಸ್ ಯಾವ ರೀತಿ ಇರಬಹುದು ಅನ್ನೋದು ಬಜೆಟಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ವಾಟ್ ಆರ್ ದ ಗೋಲ್ಸ್ ಟು ಬಿ ಅಚೀವ್ಡ್ ಆ್ಯಂಡ್ in order to conduct a particular event, all that comes under your event budget. So event budget is a projection. So projection means you are going to decide something in advance. We call it as projection. So whenever you are going to prepare this event budget, you have to forecast what and all is your income as well as the expenditure which is going to be incurred for your events based on the plans as well as the information which you have gathered. So that you call it as a event budget. ಸೊ ಸಿಂಪಲ್ ಆಗಿ ಬಜೆಟಲ್ಲಿ ಕಾಸ್ಟು, ರೆವೆನ್ಯೂಸು, ಫಂಡ್ಸ್ನ ಎಲ್ಲಿಂದ ನಾವು ರೇಸ್ ಮಾಡ್ಬೋದು, ಫ್ಯೂಚರ್ ರಿಕ್ವೈರ್ಮೆಂಟ್ ಎಷ್ಟು, ಸೊ ನಮ್ಮ ಪ್ಲ್ಯಾನ್ಸ್ ಯಾವ ರೀತಿ ಇದೆ, ಗೋಲ್ಸ್ ಯಾವ ರೀತಿ ಇದೆ, ಅದನ್ನು ಯಾವ ರೀತಿ ಅಚೀವ್ ಮಾಡಬೇಕು, ಇದಕ್ಕೆ ಫಂಡ್ಸ್ ಯಾವ ರೀತಿ ಪ್ರಾಪರಾಗಿ ಯುಟಿಲೈಸ್ ಮಾಡಬೇಕು ಅನ್ನೋದೇ ಬಜೆಟಲ್ಲಿ ಸ್ಟೇಟ್ ಆಗಿರುತ್ತೆ ಅಂತ. ಸೊ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಪ್ರಿಪೇರಿಂಗ್ ಅ ಬಡ್ಜೆಟ್ ಇನ್ ಎನ್ ಈವೆಂಟ್ ಮ್ಯಾನೇಜ್ಮೆಂಟ್. ಸೊ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಬಡ್ಜೆಟ್ಟು ಏನಕ್ಕೆ ಇಂಪಾರ್ಟೆಂಟ್ ಅನ್ನೋದು ವಿ ಶಲ್ ಸಿ ಒನ್ ಬೈ ಒನ್. ಫಸ್ಟ್ ಒನ್, ಯು ವಿಲ್ ಬಿ ಹ್ಯಾವಿಂಗ್ ಪ್ರಾಫಿಟಬಿಲಿಟಿ. ಸೊ ಯಾವ ರೀತಿ ಬಡ್ಜೆಟ್ಸು ಪ್ರಾಫಿಟಬಿಲಿಟಿಗೆ ಏಮ್ ಮಾಡುತ್ತೆ ಅಂತಂದರೆ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ನ ಕಟ್ ಆಫ್ ಮಾಡಿ ಅವೈಲೇಬಲ್ ಇರೋ ಫಂಡ್ಸ್ನ ನ್ಯೂ ಪ್ರಾಜೆಕ್ಟ್ಸ್ಗೆ ಇನ್ವೆಸ್ಟ್ ಮಾಡೋ ಅಂತಹ ಗೈಡ್ಲೈನ್ಸ್ನ ನಮಗೆ ಬಡ್ಜೆಟ್ ಕೊಡುತ್ತೆ. ಸೊ ಅನ್ನೆಸೆಸರಿ ನಾವು ಎಲ್ಲಿ ಕಾಸ್ಟ್ನ ಕಟ್ ಮಾಡ್ಬೋದು, ಆ ಕಾಸ್ಟ್ ರಿಮೈನಿಂಗ್ ಅಮೌಂಟ್ನ ರೀಇನ್ವೆಸ್ಟ್ಮೆಂಟ್ಸ್ ನಾವು ಎಲ್ಲಿ ಮಾಡಬಹುದು ಅನ್ನೋದು ಪ್ರಾಪರಾಗಿ ನಾವು ಬಜೆಟ್ ಪ್ರಿಪೇರ್ ಮಾಡೋದ್ರಿಂದನೇ ನಮಗೆ ಗೊತ್ತಾಗೋದು. ಸೊ ಜನರಲ್ಲಾಗಿ ನೀವು ಮನೆಯಲ್ಲೂ ಅಷ್ಟೇ ಏನೋ ಒಂದು ಎಕ್ಸ್ಪೆನ್ಸಸ್, ಏನೋ ಒಂದು ನೀವು ಫಾರ್ ಎಕ್ಸಾಂಪಲ್ ಮಾರ್ಕೆಟ್ಗೆ ಹೋಗಬೇಕು, ಯು ಹ್ಯಾವ್ ಓನ್ಲಿ 10,000 rupees ಅಂತ ತಿಳ್ಕೊಳ್ಳಿ. ಸೊ 10,000 rupees ನೀವು ಯಾವ ರೀತಿ ಸ್ಪೆಂಡ್ ಮಾಡಬೇಕು ಅಂತ ಫಸ್ಟ್ ಆಫ್ ಆಲ್ ನೀವು ಬರ್ಕೊಂಡಿರಬೇಕು. ಓಕೆ, ಸೊ ಫಸ್ಟ್ ಆಫ್ ಆಲ್ ನೀವು ಬರ್ಕೊಂಡು ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ನ ಕಟ್ ಮಾಡ್ತಾ ನಿಮ್ಗೆ ಏನು ಯೂಸ್ ಆಗುತ್ತೋ ಅದನ್ನು ಮಾತ್ರ ನೀವು ಪರ್ಚೇಸ್ ಮಾಡಿ. ಅದು ನಿಮಗೂ ಬೆನಿಫಿಷಿಯಲ್ ಆಗುತ್ತೆ. ಫೈನಲಿ ಯು ಕ್ಯಾನ್ ಸೇವ್ ಸರ್ಟೆನ್ ಅಮೌಂಟ್ ಫಾರ್ ಯೋರ್ ಫ್ಯೂಚರ್ ಥಿಂಗ್. ಸೊ ಬಡ್ಜೆಟ್ಸಲ್ಲೂ ಕೂಡ ಅಷ್ಟೇ, ಇಟ್ ಹೆಲ್ಪ್ಸ್ ಇನ್ ಪ್ರಾಫಿಟಬಿಲಿಟಿ. ನೆಕ್ಸ್ಟ್ ಯು ಹ್ಯಾವ್ ಗೋಲ್ ಅಕಂಪ್ಲಿಷ್ಮೆಂಟ್. ಸೊ ನೀವು ಪ್ರಾಪರಾಗಿ ಗೋಲ್ನ ಅಚೀವ್ ಮಾಡಬೇಕು ಅಂದರೆ ಬಡ್ಜೆಟ್ಸ್ನ ಪ್ರಾಪರಾಗಿ ಡ್ರಾಫ್ಟ್ ಮಾಡಬೇಕು. ಸೊ ಯಾವಾಗ ನೀವು ಬಡ್ಜೆಟ್ಸ್ನ ಪ್ರಾಪರಾಗಿ ಡ್ರಾಫ್ಟ್ ಮಾಡಲ್ವೋ ಆವಾಗ ಅಮೌಂಟ್ ಏನಿರುತ್ತೋ ಅದು ಅನ್ನೆಸೆಸರಿಯಾಗಿ ಲೀಕ್ ಆಗ್ತಾ ಬರುತ್ತೆ ಕಂಪನಿಯಲ್ಲಿ. ಲೀಕ್ ಮೀನ್ಸ್ ಇಟ್ ಈಸ್ ಅ ಸಾರ್ಟ್ ಆಫ್ ವೇಸ್ಟೇಜ್. ಸೊ ಯಾವಾಗ ವೇಸ್ಟೇಜ್ ಆಗುತ್ತೋ ಫಂಡ್ಸ್ ನಿಮಗೆ ವೇಸ್ಟ್ ಆದಂಗೆ, ಎಫೆಕ್ಟಿವ್ ಆಗಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಅಂತಲೇ. ಸೊ ಆ ಟೈಮಲ್ಲಿ ಈವೆಂಟ್ಸ್ನ ಪ್ರಾಪರಾಗಿ ಕಂಡಕ್ಟ್ ಮಾಡಿ ಗೋಲ್ಸ್ನ ಅಕಂಪ್ಲಿಷ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆನ್ಸ್. ನೆಕ್ಸ್ಟ್ ಯು ಹ್ಯಾವ್ ಕಂಟ್ರೋಲ್ ಎಕ್ಸ್ಪೆಂಡಿಚರ್. ಸೊ ಯು ಕ್ಯಾನ್ ಕಂಟ್ರೋಲ್ ದ ಎಕ್ಸ್ಪೆಂಡಿಚರ್ ಓನ್ಲಿ ಬೈ ಪ್ರಿಪೇರಿಂಗ್ ಅನ್ ಎಫೆಕ್ಟಿವ್ ಬಡ್ಜೆಟ್. If not, you can't control your expenditure and effectively use your funds for further purpose. Next, you have procuring funds. What do you mean by procuring? Taking the funds. Okay, so procurement means marketing ali procurement andre gathering the goods from different sellers or the wholesalers. We call it as procurements. Making proper arrangements for the goods to give out for consumers. We call it as procurements. So illi procurement means which comes especially relates to only your finance. ಸೊ ನೀವು ಫಂಡ್ಸ್ನ ರೇಸ್ ಮಾಡಬೇಕಾ, ಎಲ್ಲಿಂದ ನೀವು ರೇಸ್ ಮಾಡಬೇಕು, ವೆದರ್ ಇಟ್ ಈಸ್ ಫ್ರಮ್ ಪಾರ್ಟ್ನರ್ಶಿಪ್, ವೆದರ್ ಇಟ್ ಈಸ್ ಫ್ರಮ್ ಅ ಸ್ಪಾನ್ಸರ್, ಆರ್ ನಿಮ್ಮ ಹತ್ರ ಇರೋ ಫಂಡ್ಸ್ನ ರಿಟೈನ್ಡ್ ಅರ್ನಿಂಗ್ಸ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತೀರಾ, ಇಟ್ ಡಿಪೆಂಡ್ಸ್ ಆನ್ ಯು. ಸೊ ಯಾವ ರೀತಿ ಫಂಡ್ಸ್ನ ಪ್ರೊಕ್ಯೂರ್ ಮಾಡಬೇಕು ಅನ್ನೋದು ಬಡ್ಜೆಟ್ಸಿಂದನೇ ಪ್ರಾಪರಾಗಿ ನಮಗೆ ಗೊತ್ತಾಗೋದು. ಲೈಕ್ ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇದೆ, 1 lakh ಇದೆ, ಬಟ್ ನಿಮಗೆ ಈವೆಂಟ್ ಕಂಡಕ್ಟ್ ಮಾಡಬೇಕು ಅಂದರೆ 2 lakhs ಬೇಕಾಗುತ್ತೆ. ಆ ರಿಮೈನಿಂಗ್ 1 lakh ಎಲ್ಲಿಂದ ರೇಸ್ ಮಾಡಬೇಕು ಅದನ್ನು ನೀವು ಬಡ್ಜೆಟ್ಸ್ ಪ್ರಿಪೇರ್ ಮಾಡಿದ್ರೇ ನಿಮಗೆ ಎಫೆಕ್ಟಿವ್ ಆಗಿ ಗೊತ್ತಾಗೋದು. ಎಷ್ಟು ನಮ್ಮ ಹತ್ರ ರೆವೆನ್ಯೂ ಇದೆ, ಕಾಸ್ಟ್ ಎಷ್ಟು ಇನ್ಕರ್ ಆಗುತ್ತೆ, ಇನ್ನೂ ಎಷ್ಟು ಬೇಕಾಗುತ್ತೆ, ಆ ಬೇಕಾಗಿರೋದು ಎಲ್ಲಿ ರೈಸ್ ಮಾಡಬಹುದು ಅಂತ ಫರ್ದರ್ ಡಿಸಿಷನ್ನು ಮ್ಯಾನೇಜ್ಮೆಂಟ್ ತಗೋಬೋದು.
ನೆಕ್ಸ್ಟ್ ಯು ಹ್ಯಾವ್ ಎಫೆಕ್ಟಿವ್ ಪ್ಲ್ಯಾನಿಂಗ್. ಸೊ ಇರೋ ಅಮೌಂಟ್ನ ಪ್ರಾಪರಾಗಿ ಈವೆಂಟ್ಸ್ನ ಕಂಡಕ್ಟ್ ಮಾಡಿದಾಗ ಫಾರ್ ಡಿಫ್ರೆಂಟ್ ಥಿಂಗ್ಸ್ ಹೌ ಯು ಕ್ಯಾನ್ ಅಲಾಟ್ ಯುವರ್ ಫಂಡ್ಸ್ ಪ್ರಾಪರ್ಲಿ, ದಟ್ ಯು ಕ್ಯಾನ್ ಈಸಿಲಿ ಡಿಟರ್ಮೈನ್ ಬೈ ಪ್ರಿಪೇರಿಂಗ್ ಅ ಬಡ್ಜೆಟ್. ಆ್ಯಂಡ್ ನೆಕ್ಸ್ಟ್ ಯು ಹ್ಯಾವ್ ಡೈರೆಕ್ಷನ್. ಸೊ ಇರೋ ಅಮೌಂಟ್ನ ಯಾವ ಡೈರೆಕ್ಷನಲ್ಲಿ ಸ್ಪೆಂಡ್ ಮಾಡಬೇಕು. ಡೈರೆಕ್ಷನ್ ಹಿಯರ್ ಇಸ್ ನಾಟ್ ದಟ್ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ ಅಲ್ಲ. ಸೊ ಯು ಹ್ಯಾವ್ ಟು ಸ್ಪೆಂಡ್ ಯುವರ್ ಅಮೌಂಟ್ ಇನ್ ಅ ಪ್ರಾಪರ್ ಡೈರೆಕ್ಷನ್, ಎಫೆಕ್ಟಿವ್ ಡೈರೆಕ್ಷನ್. ದೆನ್ ಓನ್ಲಿ ಯುವರ್ ಪ್ರಾಜೆಕ್ಟ್ಸ್ ಆರ್ ಈವೆಂಟ್ಸ್ ವಿಲ್ ಬಿ ಪ್ರಾಫಿಟಬಲ್ ಟು ಯು. ಸೊ ನಿಮಗೆ ಒಂದು ಪ್ರಾಪರಾಗಿ ಡೈರೆಕ್ಷನ್ ಇಲ್ಲದೆ ಯಾರ ಕೈಗಾದರೂ ಅಮೌಂಟ್ ಕೊಟ್ಬಿಡೋದು, ಯಾವ ಈವೆಂಟ್ ಆದರೂ ಆಗಿರ್ಬೋದು, ಅನ್ನೆಸೆಸರಿಯಾಗಿ ನೀವು ಫಂಡ್ಸ್ನ ವೇಸ್ಟ್ಫುಲ್ಲಾಗಿ ಪ್ರಾಪರ್ ಡೈರೆಕ್ಷನ್ ಇಲ್ಲದೆ ಸ್ಪೆಂಡ್ ಮಾಡಿಬಿಟ್ರೆ ಇಟ್ ವಿಲ್ ಬಿಕಮ್ ಅ ವೇಸ್ಟ್ ಪ್ಲ್ಯಾನಿಂಗ್ ಥಿಂಗ್ ಇಯರ್. ಸೊ ಯು ಹ್ಯಾವ್ ಟು ಅಡಾಪ್ಟ್ ಅ ಪ್ರಾಪರ್ ಡೈರೆಕ್ಷನ್ whenever you are going to adopt any event in your organization. I'll stop it here. We'll continue in the further class. Have a nice day.